ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಮತ್ತೆ ನೀಟ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ ಅಲ್ವಾ. KCET ನವ್ರಿಗೂ ಮತ್ತೆ ನೀಟ್ ಅವ್ರಿಗೂ ಕೂಡ ಇದು ಅಪ್ಡೇಟ್ ತುಂಬಾ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀಟ್ ವಿದ್ಯಾರ್ಥಿಗಳು ಬಂದು ಮೆಡಿಕಲ್ನ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ. ಸೆಕೆಂಡ್ ಆಗಿ ಬ್ಯಾಕಪ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ನ ಇಟ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ನ. ಸೊ ನಿಮ್ಮ ಒಂದು ಇಂಜಿನಿಯರಿಂಗ್ ಸೀಟ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇದು KCET ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ನೀಟ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ಇವಾಗ ನೀಟ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಅವ್ರದಿನ ಆಪ್ಷನ್ ಎಂಟ್ರಿ ಆಗಿಲ್ಲ. ಒನ್ಸ್ ಅವ್ರದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯ್ತು ಅಂತ ಹೇಳೋದಾದ್ರೆ ನೀವು ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು. ಸೊ ನಿಮಗೂ ಕೂಡ ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ರಿಸಲ್ಟ್ ಆದಮೇಲೆ ಬರ್ತಾ ಹೋಗುತ್ತೆ. ಅದನ್ನ ನೋಡ್ಕೊಂಡು ನೀವು ಕ್ಲೀನಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಅವಾಗ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ತುಂಬ ಜನ KCET ಬಗ್ಗೆನೂ ಕೂಡ ಅಪ್ಡೇಟ್ ಕೇಳ್ತಿದ್ದಾರೆ. ನಾಳೆ ನಿಮ್ಮ ಒಂದು 14ನೇ ತಾರೀಕು ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು 11 ಗಂಟೆಗೆ. ಅದಾದಮೇಲೆ 15ನೇ ತಾರೀಕು 11 ಗಂಟೆಗೆ ಸೇಮ್ ಟೈಮಿಂಗ್ನಲ್ಲೇ ಫೈನಲ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ತುಂಬ ಜನ ಬಂದು ಚಾಯ್ಸ್ 4 ಬಗ್ಗೆ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ಚಾಯ್ಸ್ 4 ಎಕ್ಸಿಟ್ ಅಂತಾನೆ ಹೇಳ್ಬಹುದು. ನೀವು ಕೌನ್ಸಲಿಂಗ್ ಇಂದ ಎಕ್ಸಿಟ್ ಆಗ್ಬೋದು, ಅದನ್ನ ಚಾಯ್ಸ್ 4 ಅಂತ ಕರೀತಾರೆ. ನೀವು ದುಡ್ಡು ಕೊಟ್ಬಿಟ್ಟು ಏನೋ ಕೌನ್ಸಲಿಂಗ್ ಆಗಿರ್ಬೋದು ಮತ್ತೆ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಮಾಡಿ ನೀವು ಎಂಟರ್ ಆಗಿದ್ದೀರಾ ಅಂತ ಅಂದಮೇಲೆ ಮತ್ತೆ ಚಾಯ್ಸ್ 4 ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದ್ರೆ ಫಸ್ಟ್ ರೌಂಡ್ ಮುಗಿಲಿ, ಸೆಕೆಂಡ್ ರೌಂಡ್ ಮುಗಿಲಿ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಮತ್ತೆ ಚಾಯ್ಸ್ ಎಂಟ್ರಿ ಬರುತ್ತೆ. ಸೊ ಅಲ್ಲಿ ನೀವು ಬೇಗನೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ಚಾಯ್ಸ್ 3ನ ನಿಮ್ಮ ಒಂದು ಆಪ್ಷನ್ ಅಂತ ಇಟ್ಕೋಬೇಕು. ಏನಕ್ಕಂದ್ರೆ ತುಂಬ ಲೇಟ್ ಆಗಿದೆ, ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬಿಡ್ಬೋದಿತ್ತು ಅವಾಗ್ಲೇನೆ. ಸೊ ಹಂಗಾಗಿನೇ ತುಂಬ ಲೇಟ್ ಆಗಿದೆ. ಸ್ವಲ್ಪ ವೆಯ್ಟ್ ಮಾಡಿ. KN ಅವರು ಕಾಲೇಜ್ ಯಾವ್ದು ಅಲಾಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಿಮ್ಮ ಒಂದು ನೆಕ್ಸ್ಟ್ ಪ್ರೋಸೆಸ್ನ ಸೆಟ್ ಮಾಡ್ಕೋಬಹುದು. ಓಕೆನಾ. ಸೊ ಇವಾಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಏನೋ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ಚಾಯ್ಸ್ ಸೆಂಟರ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.